ಅಬ್ಬಾ, ಈ ಒಂದು ಸುಂದರವಾದ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪೂರ್ತಿ ಸುಳ್ಯನೇ ಹಲವಾರು ವರುಷಗಳಿಂದ ಕಾದು ಕುಳಿತಿತ್ತು. ಅಣ್ಣ ತಮ್ಮಂದಿರು ಮತ್ತೆ ಜೊತೆಯಾಗಿ ಮತ್ತೆ ಖುಷಿಯಿಂದ ಮತ್ತೆ ಸಂತೋಷದಿಂದ ಸುಳ್ಯದ ಗುತ್ಯಮ್ಮ ದೇವಿ ದೇವಸ್ಥಾನದಲ್ಲಿ ಒಂದಾಗಿ KVG ಅವರ ಕನಸನ್ನ ನನಸು ಮಾಡಿರುವ ಆ ಸುಂದರ ಕ್ಷಣ ಇದು. ಎಲ್ಲದಕ್ಕೂ ಆ ಗುತ್ಯಮ್ಮ ದೇವಿಗೆ ಅನಂತ ಅನಂತ ಧನ್ಯವಾದ. ಆ ಪ್ರೀತಿ, ವಿಶ್ವಾಸ, ನಂಬಿಕೆಗಳೇ ಇವತ್ತು ನಮ್ಮನ್ನು ಡಾಕ್ಟರ್ ರೇಣುಕಪ್ರಸಾದ್ ಸರ್ ಒಟ್ಟಿಗೆ ಯಾವತ್ತೂ ಅವರ ಕೈ ಬಿಡದಂತೆ ನಾವು ಒಟ್ಟಿಗೆ ನಿಲ್ಲುವಂಥ ಒಂದು ಮಾಡಿದೆ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ. ಸುಳ್ಯದಿಂದ ಕೇವಲ 2.5 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ರಮಣೀಯವಾಗಿರುವಂತಹ ಸುಂದರವಾಗಿರುವ ತಾಣದಲ್ಲಿ ಶ್ರೀ ಗುತ್ಯಮ್ಮ ದೇವಿ ಹಾಗೆಯೇ ಸಪರಿವಾರ ಕ್ಷೇತ್ರವಿದೆ. ಕುರುಂಜಿ ಕಾಂತಮಂಗಲದ ಈ ಒಂದು ಸುಂದರವಾಗಿರುವ ಪರಿಸರದಲ್ಲಿ ಬರುವಂಥ ಈ ದೇಗುಲ ವರುಷಕ್ಕೆ ಒಂದು ಬಾರಿ ಮಾತ್ರ ಈ ದೇಗುಲದ ಬಾಗಿಲನ್ನು ತೆರೆಯುವಂಥದ್ದು. ಹಾಗೆಯೇ 2025ರ 29, 30 ಹಾಗೆಯೇ 31 ಈ 3 ದಿನಗಳ ಕಾಲ ಅದ್ದೂರಿಯ ವಾರ್ಷಿಕ ಉತ್ಸವ ನಡೀತಾ ಇದೆ. ಬೇರೆ ಬೇರೆ ಕಡೆಗಳಿಂದ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ. ಶ್ರೀ ಗುತ್ಯಮ್ಮ ದೇವಿ ಹಾಗೆಯೇ ಸಪರಿವಾರ ದೈವಗಳ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಈ 2 ದಿನ ಅಂದರೆ 29, 30ನೇ ತಾರೀಕಿನಂದು ವೈದಿಕ ಕಾರ್ಯಕ್ರಮಗಳೆಲ್ಲ ನಡೆದು 31ನೇ ತಾರೀಕಿನಂದು ಸಾರ್ವಜನಿಕ ಬಂಧುಗಳು ಕೂಡ ಬಂದು ಗುತ್ಯಮ್ಮ ದೇವಿ ಹಾಗೆಯೇ ಇಲ್ಲಿರುವಂಥ ಸಪರಿವಾರ ದೈವಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹಾಗೆಯೇ ಈ ಒಂದು ಸಂಪೂರ್ಣವಾದ ದೇಗುಲದ ಆಗಿರ್ಬೋದು ಅಥವಾ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಡಾಕ್ಟರ್ KV ರೇಣುಕಪ್ರಸಾದ್ ಅವರು ಪಡೆದುಕೊಂಡು ಎಲ್ಲ ಭಕ್ತಾಭಿಮಾನಿಗಳಿಗೆ ಆದರದ ಸ್ವಾಗತವನ್ನು ಮಾಡಿದ್ದಾರೆ. ನಾವು ಕೂಡ ಈ ಬೆಳಗಿನ ಜಾವ 6:30 ಇಲ್ಲಿ ಬಂದಿದ್ದೇವೆ. ಭಾಳ ಸುಂದರವಾಗಿ ಕಾಂತಮಂಗಲದ ಗುತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗತಕ್ಕಂತಹ ಈ ರಸ್ತೆಯ ಭಾಗದಿಂದಲೇ ದ್ವಾರದ ನಿರ್ಮಾಣವಾಗಿ ಕೇಸರಿಯ ಬಂಟಿಂಗ್ಸ್ಗಳ ಮೂಲಕ ಹಸಿರಿನ ಒಳಭಾಗದಲ್ಲಿ ಕೇಸರಿಯನ್ನು ತಂದು ಅತ್ಯಂತ ಸುಂದರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಸಾವಿರಾರು ಮಂದಿ ಭಕ್ತಾಭಿಮಾನಿಗಳು ಬರಲಿಕ್ಕಿದ್ದಾರೆ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಗುತ್ಯಮ್ಮ ದೇವಿ ದೇವಸ್ಥಾನದ ಹೇಗಿರಲಿಕ್ಕಿದೆ ವಾರ್ಷಿಕ ಉತ್ಸವ ಅನ್ನೋದನ್ನು ತೋರಿಸ್ತೀವಿ. ಹಾಗೆಯೇ ವರುಷಕ್ಕೆ ಒಂದೇ ಬಾರಿ ತೆರೆದುಕೊಳ್ಳುವಂತಹ ಈ ಒಂದು ದೇಗುಲ ನಮ್ಮ ಸುಳ್ಯದಲ್ಲೇ ಇದೆ, ಸುಳ್ಯದ ಪಕ್ಕದಲ್ಲೇ ಇದೆ ಅಂತ ಹೇಳುವಂಥದ್ದು ನಮ್ಮೆಲ್ಲ ಭಕ್ತಾಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ. ಆದರೆ ವಾರ್ಷಿಕ ಉತ್ಸವದಲ್ಲಿ ಇವತ್ತಿನ ಕಾರ್ಯಕ್ರಮಗಳು, ವೈದಿಕ ಕಾರ್ಯಕ್ರಮಗಳು, ಅಲ್ಲಿ ಒಂದು ಸುಂದರವಾಗಿರುವಂತಹ ಕ್ಷಣಗಳು ಹೇಗಿರ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀವಿ. ಹಾಗಿದ್ರೆ ಎಲ್ರಿಗೂ ಕೂಡ ಸುಳ್ಯದ ಕುರುಂಜಿ ಕಾಂತಮಂಗಲದ ಗುತ್ಯಮ್ಮ ದೇವಿ ಹಾಗೆಯೇ ಸಪರಿವಾರ ದೈವದ ಕ್ಷೇತ್ರಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿ. ಗುತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಪ್ರಕೃತಿಯನ್ನು ದಾಟಿ ಎಲ್ಲ ದೇವರುಗಳ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿ ಗುತ್ಯಮ್ಮ ದೇವಿ ದೇವಸ್ಥಾನ ಯಾವ ಒಂದು ವಾತಾವರಣದಲ್ಲಿದೆ ಅಂತ ಹೇಳಿದರೆ ನಾವೆಲ್ಲ ನೋಡ್ಬೋದು. ಇದರ ಸುತ್ತಮುತ್ತಲಲ್ಲೂ ಕೂಡ ಅತ್ಯಂತ ಸ್ವಚ್ಛ ಸುಂದರವಾಗಿರುವಂಥ ಹಸಿರಿನ ವಾತಾವರಣ, ಆರೋಗ್ಯಕರವಾಗಿರುವಂಥ ವಾತಾವರಣ. ದೇವಿ ದೇವಸ್ಥಾನದ ಎದುರು ಭಾಗದಲ್ಲೂ ಕೂಡ ವಿಶಾಲವಾಗಿರುವಂತಹ ವ್ಯವಸ್ಥೆಗಳು ನಮ್ಮ ಮುಂದೆ ಇದೆ. ಗುತ್ಯಮ್ಮ ದೇವಿ ದೇವಸ್ಥಾನವನ್ನು ಬಹಳ ಪ್ರಮುಖವಾಗಿ ಇಲ್ಲಿ ಆರಾಧನೆಯನ್ನು ಮಾಡಿದರೆ, ಈ ದೇಗುಲದ ಒಳಭಾಗಕ್ಕೆ ಹೋದರೆ ಸಪರಿವಾರ ದೈವಗಳು ಅಂದರೆ ಬೇರೆ ಬೇರೆ ದೈವಗಳ ಗುಡಿ ಕೂಡ ಈ ದೇಗುಲದ ಒಳಭಾಗದಲ್ಲಿ ನಮಗೆ ಕಾಣುತ್ತದೆ. ನಾವು ಇಷ್ಟೆಲ್ಲ ಗುತ್ಯಮ್ಮ ದೇವಿ ದೇವಸ್ಥಾನ, ಸಪರಿವಾರ ಕ್ಷೇತ್ರ ಅಂತೆಲ್ಲ ಹೇಳ್ತಾ ಇರ್ತೇವೆ. ಸುಳ್ಯದವರು ನಮಗೆ ಹಲವಾರು ಮಂದಿಗೆ ಇಂಥ ಒಂದು ಕ್ಷೇತ್ರ ಇಲ್ಲಿದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಇಲ್ಲಿಗೆ ಬಂದ ತಕ್ಷಣ ಹೌದಾ ಸುಳ್ಯದಲ್ಲಿ ಇಂಥ ಒಂದು ಸುಂದರವಾಗಿರುವಂಥ ದೇಗುಲ ಇದೆಯಾ ಅಂತ ಹೇಳುವಂಥ ಪ್ರಶ್ನೆಗಳು ನಮ್ಮ ಮೈಂಡಲ್ಲಿ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಕಾಂತಮಂಗಲ, ಕುರುಂಜಿ ಕಾಂತಮಂಗಲದಲ್ಲಿ ಎಷ್ಟು ವರ್ಷಗಳ ಹಿಂದೆ ಈ ಒಂದು ದೇಗುಲ ಇತ್ತು ಅಥವಾ ಇದು ಹೊಸದಾಗಿ ಇಲ್ಲಿ ನಿರ್ಮಾಣವನ್ನು ಮಾಡಿರುವಂಥದ್ದು, ಹೀಗೆಲ್ಲ ನಮ್ಮ ತಲೆಯಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಸಹಜ. ಆದರೆ ಕುರುಂಜಿ ಕಾಂತಮಂಗಲದಲ್ಲಿ ಈ ಗುತ್ಯಮ್ಮ ದೇವಿ ಹಾಗೆಯೇ ಸಪರಿವಾರ ದೈವಗಳ ಕ್ಷೇತ್ರ ಸುಮಾರು 500 ವರ್ಷಗಳ ಹಿಂದೆಯೇ ಇಲ್ಲಿ ಇತ್ತು ಅಂತ ಹೇಳೋದಕ್ಕೆ ಇಲ್ಲಿರುವಂಥ ಹಲವಾರು ಚಿತ್ರಗಳು ಅಂದರೆ ಇಲ್ಲಿರುವಂಥ ಫೋಟೋಗಳು ನಮ್ಮ ಜೊತೆಗಿದೆ, ಅದೇ ಸಾಕ್ಷಿ. ಹಾಗೆಯೇ ಈ ದೇಗುಲ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ನಾಗಸ್ವರೂಪಿಯಾಗಿ ಗುತ್ಯಮ್ಮ ದೇವಿ ಬಂದು ನಾನಿಲ್ಲಿ ಇದ್ದೇನೆ, ನನಗೆ ಬಹಳ ಖುಷಿ ಕೊಟ್ಟಿದೆ, ಭಕ್ತರು ನಮಗೆ ಯಾವ ರೀತಿಯಲ್ಲಿ ಒಂದಷ್ಟು ಸೇವೆಗಳನ್ನು ಕೊಡ್ತಾರೆ ಅದೆಲ್ಲವನ್ನು ಕೂಡ ಪ್ರೀತಿಯಿಂದ ಸ್ವೀಕಾರವನ್ನು ಮಾಡಿ ಈ ಊರು, ಈ ಒಂದು ಬರ್ತಕ್ಕಂಥ
ಇಲ್ಲಿರ್ತಕ್ಕಂಥ ಭಕ್ತಾಭಿಮಾನಿಗಳು ಆಯುಷ್ ಆರೋಗ್ಯ ಭಾಗ್ಯದಿಂದ ಸುಭೀಕ್ಷವಾಗಿ ಬದುಕಬೇಕು ಅಂತ ಹೇಳೋದ್ರ ಬಗ್ಗೆ ಗುತ್ಯಮ್ಮ ದೇವಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿರುವಂತಹ ಕೆಲವೊಂದು ನಿದರ್ಶನಗಳೇ ನಮಗೆ ಸಾಕ್ಷಿ. ಇಲ್ಲಿ ನೋಡ್ಬೋದು ಯಾವುದೆಲ್ಲ ಸಪರಿವಾರ ದೈವಗಳು ಈ ದೇಗುಲದ ಒಳಭಾಗದಲ್ಲಿ ಇದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಜೈನರ ಆಳ್ವಿಕೆಗೆ ಒಳಪಟ್ಟ ಒಂದು ಪ್ರದೇಶವೇ ಕಾಂತಮಂಗಲ. ಅನಾದಿಯಲ್ಲಿ ಇದು ಗುತ್ಯಮ್ಮ ಕ್ಷೇತ್ರವಾಗಿದ್ದು ಇದರ ದಕ್ಷಿಣ ಆಗ್ನೇಯದಲ್ಲಿ ಜೈನ ಅರಮನೆ ಇತ್ತು. ಇಲ್ಲಿಯ ಪ್ರಧಾನ ವ್ಯಕ್ತಿಗೆ ಸೋರಬದ ಚಂದ್ರಗುಪ್ತಿ ಅರಸು ಮನೆತನದ ವಿವಾಹ ಸಂಬಂಧ ಏರ್ಪಟ್ಟು ಅಲ್ಲಿಯ ಪರಂಪರೆ ಅಳಿಯ ಕಟ್ಟಿನ ಪ್ರಕಾರ ಅವರು ಆರಾಧನೆ ಮಾಡುತ್ತಿದ್ದ ಪ್ರೀತಿಯ ದೇವರಾದ ಗುತ್ಯಮ್ಮ ದೇವಿ ಇದು. ಇಲ್ಲೊಂದು ಫೋಟೋ ಹಾಕಿದ್ದಾರೆ ನೋಡಿ. 1/6/2024 ನಾಗದೇವರು ಒಳಭಾಗಕ್ಕೆ ಬಂದು ಹೆಡೆಯನ್ನು ಎತ್ತಿ ನಿಂತು ಇಲ್ಲಿ ಯಾವ ರೀತಿಯ ಪೂಜೆ ಪುರಸ್ಕಾರಗಳು ಆಗುತ್ತೆ ಅದನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಲ್ಲಿ ಬರತಕ್ಕಂತಹ ನಾಗದೇವರುಗಳೇ ಸಾಕ್ಷಿಯಾಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಮರ ಇದೆ. ಇದು ಸಾಮಾನ್ಯವಾಗಿರುವಂತಹ ಮರ ಅಂತ ತಿಳ್ಕೊಳ್ಬೇಡಿ. ಒಳಭಾಗದಲ್ಲಿ ದೇಗುಲ ಸಂಪೂರ್ಣವಾಗಿರುವಂತಹ ಜೀರ್ಣೋದ್ಧಾರಕ್ಕೆ ಬೇಕಾಗಿರುವ ಕೆಲಸ ಕಾರ್ಯಗಳಾಗಬೇಕಿದ್ರೆ ಇಲ್ಲಿ ಬಾಲಾಲಯದೊಂದು ಪ್ರತಿಷ್ಠೆ ಮಾಡಲಾಗಿತ್ತು. ರಾತ್ರಿ ಹೊತ್ತಿನಲ್ಲಿ ನಾಗ ಬಂದು 8 ಮೊಟ್ಟೆಗಳನ್ನು ಇದೇ ಮರದ ಕೆಳಭಾಗದಲ್ಲಿ ಇಟ್ಟು ಹೋಗಿದ್ದಂಥದ್ದು. ಜೊತೆಗೆ ಬೆಳಗಿನ ಜಾವ ಬಂದು ನೋಡುವಾಗ ಆ 8 ಮೊಟ್ಟೆಗಳು ಕೂಡ ಇಲ್ಲಿರಲಿಲ್ಲ. ಕುರುಂಜಿ ಕಾಂತಮಂಗಲದಲ್ಲಿರುವ ಈ ಪವಿತ್ರವಾಗಿರುವ ಗುತ್ಯಮ್ಮ ದೇವಿ ಹಾಗೆಯೇ ಸಪರಿವಾರ ದೈವಗಳು, ಇಲ್ಲಿ ಗುತ್ಯಮ್ಮ ದೇವಿ ಹಾಗೆಯೇ ಸಪರಿವಾರ ದೈವಗಳೇ ಇಲ್ಲಿ ಇದೆ ಅಂತ ಹೇಳುವಂಥದ್ದು ಪ್ರಶ್ನಾ ಚಿಂತನೆಗಳಲ್ಲಿ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕೂಡ ಇಲ್ಲಿ ಭಾವಿಸಿಕೊಂಡಿದ್ದಂತಹದ್ದು ಇಲ್ಲಿ ಅನಂತ ಪದ್ಮನಾಭ ದೇಗುಲ ಇದೆ ಅಂತ ಹೇಳುವಂಥದ್ದು. ಗುರುಗಳು ಬಂದರು. ಇವರು ಕಾರ್ಕಳದ ಕೊಂಡೆಜಾಲಿನ ಶ್ರೀತ ಸೀತಾರಾಮ ಉಪಾಧ್ಯಾಯರು ಅಂತ. ಸ್ವಾಮಿ ನಮಸ್ತೆ. ಇವರು ಬಂದು ಪ್ರಶ್ನ ಚಿಂತನೆಗಳನ್ನು ಮಾಡಿದ ಬಳಿಕ ನಮಗೆ ಗೊತ್ತಾಗಿರುವಂಥದ್ದು ಇಲ್ಲಿ ಗುತ್ಯಮ್ಮ ದೇವಿ ದೇಗುಲ ಇದೆ ಅಂತ. ಆ ನಂತರದಲ್ಲಿ ಇಲ್ಲಿ ಆಗಿರುವಂಥ ಹಲವಾರು ಪವಾಡಗಳು, ಈ ಕ್ಷೇತ್ರದಲ್ಲಿರುವಂಥ ಸತ್ಯಾಸತ್ಯತೆಗಳು ಏನು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಹೋಯಿತು. ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ಪ್ರಶ್ನಾ ಚಿಂತನೆಗಳ ಮೂಲಕ ತಿಳಿದುಕೊಂಡು ಭಕ್ತರಿಗೆ ತಿಳಿಸಿರ್ತಕ್ಕಂತಹ ಗುರುಗಳು ಈ ಕ್ಷೇತ್ರ ಹೇಗೆ ಇಲ್ಲಿ ಪ್ರಾರಂಭ ಆಯಿತು, ಈ ಕ್ಷೇತ್ರದ ಮಹಿಮೆ ಅಂತಹದ್ದು, ಗುತ್ಯಮ್ಮ ದೇವಿ ಅಂತ ಹೇಳಿದರೆ ಹಾಗೆಯೇ ಈ ಒಂದು ಪರಿಸರಕ್ಕೆ ಗುತ್ಯಮ್ಮ ದೇವಿ ಬರೋದಕ್ಕೆ ಏನು ಕಾರಣ, ಇದೆಲ್ಲದರ ಬಗ್ಗೆ ಅವರಿಗೆ ಗೊತ್ತಿರುವಂಥ ಒಂದಷ್ಟು ವಿಚಾರಗಳು ನಮಗೆ ತಿಳಿಸಲಿದ್ದಾರೆ. ಸ್ವಾಮಿ, ಗುತ್ಯಮ್ಮ ದೇವಿ ಅಂದರೆ ಏನು, ನಮ್ಮ ಈ ಒಂದು ಪರಿಸರದಲ್ಲಿ ಅಂದರೆ ನಮ್ಮ ದಕ್ಷಿಣ ಕರ್ನಾಟಕ ಅಥವಾ ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು, ಇಲ್ಲೆಲ್ಲ ಗುತ್ಯಮ್ಮ ದೇವಿ ಆರಾಧನೆ ಮೊದಲೇ ಇತ್ತ, ಈ ಯಾವ ಕಾರಣದಿಂದ ಇಲ್ಲಿ ಇದು ಬಂದಿರ್ಬೋದು, ಅನಂತ ಪದ್ಮನಾಭ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದಂಥದ್ದು ಹೇಗೆ ಗುತ್ಯಮ್ಮ ದೇವಿಯಾಗಿ ಬದಲಾಯಿತು, ಇದರ ಬಗ್ಗೆ ಏನು ಹೇಳ್ತೀರಾ ಅಂತ. ಭಗವದ್ಭಕ್ತರಲ್ಲಿ ವಿನಂತಿ ಏನು ಅಂತ ಹೇಳಿದರೆ, ಈ ಗುತ್ಯಮ್ಮ ದೇವಿ ಅಂತ ಹೇಳುವಂತಹ ಸನ್ನಿಧಾನ ಇದು ಮೂಲತಃ ಪರಶುರಾಮ ದೇವರ ತಾಯಿ ರೇಣುಕಾಂಬಿಕೆ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಬದಲಾವಣೆಯ ಕಾಲಘಟ್ಟದಲ್ಲಿ ಅದು ಹೆಸರುಗಳು ಬದಲಾವಣೆಯಾಗಿ ಬಂದಂತಹ ಒಂದು ಚಿಂತನೆ. ಈ ಹಿಂದೆ ಆ ರೇಣುಕಾ ದೇವಿಯನ್ನು ಅಂತ ಹೇಳಿದರೆ ಕಾರ್ತಿವೀರ್ಯಾರ್ಜುನ ಅಂತ ಹೇಳುವ ಒಬ್ಬ ಅರಸ, ಅವನು ಒಂದು ಹೊಳೆಯಲ್ಲಿ ಜಲಕ್ರೀಡೆಯಾಡುವಂತಹ ಒಂದು ಸಂದರ್ಭ ಬಂತು. ಅವರ ಈ ಪರಶುರಾಮರ ತಂದೆ ಜಮದಗ್ನಿ ಅಂತ ಹೇಳುವಂಥವರು ಮಹಾ ತಪೋನಿಷ್ಠರು, ನಿತ್ಯನಿಷ್ಠರು. ಅವರು ಅಲ್ಲಿ ಏನು ಅಂತ ಹೇಳಿದರೆ, ಪತಿವ್ರತೆಯಾದ ರೇಣುಕಾದೇವಿ ಮಣ್ಣಿನಿಂದ ಮಡಕೆಯನ್ನು ಮಾಡಿ ಆ ಕಾರ್ತಿವೀರ್ಯಾರ್ಜುನ ಜಲಕ್ರೀಡೆ ಆಗ್ತಾ ಇದ್ದಂತಹ ಹೊಳೆಯಲ್ಲಿ ಮಣ್ಣಿನ ಮಡಕೆ ಮಾಡಿ ನೀರು ತಂದು ಜಪಾನುಷ್ಠಾನಗಳಿಗೆ ಜಮದಗ್ನಿಯವರಿಗೆ ಕೊಡಬೇಕಾಗಿತ್ತು ಅವರು. ಆದರೆ ಈ ಜಮದಗ್ನಿ ಋಷಿಗಳು ಅವರು ರೇಣುಕಾಂಬೆ ಅರಸು ಮನೆತನದಿಂದ ಬಂದವರು. ಅವರು ಪ್ರತಿ ದಿವಸ ಏಕಾಂತದಲ್ಲಿ ಅದನ್ನು ಅವರಿಗೆ ಬೇಕಾದಂಥ ಜಪಾನುಷ್ಠಾನಗಳಿಗೆ ನಿತ್ಯ ನೀರನ್ನು ಹೊಸದಾಗಿ ಮಡಿಕೆ ಮಾಡಿ ಅಲ್ಲಿಂದ ತರ್ತಾಯಿದ್ರು. ಆದರೆ ಈ ಕಾರ್ತಿವೀರ್ಯಾರ್ಜುನ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಅರಸ, ಅವ ಅಲ್ಲಿ ಜಲಕ್ರೀಡೆ ಆಗುವ ಸಂದರ್ಭದಲ್ಲಿ ಇವರ ಯಾರು ರೇಣುಕಾಂಬೆ ಅಮ್ಮನವರ ಒಂದು ಮನೋಚಂಚಲತೆ ಆಗಿ ಏನು ಮಾಡಿದರೂ ಮಡಕೆ ಮಾಡಲಿಕ್ಕೆ ಆಗದೇ ಇದ್ದು
ನೀರು ಸಮಯಕ್ಕೆ ಸರಿಯಾಗಿ ಋಷಿಗಳಿಗೆ ಕೊಡಲಿಕ್ಕೆ ಆಗದೇ ಇದ್ದು ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ವಿಚಾರ ಎಲ್ಲ ಮನನವಾಗ್ತದೆ. ಯಾರಿಗೆ? ಜಮದಗ್ನಿ ಋಷಿಗಳಿಗೆ. ಆ ಸಮಯದಲ್ಲಿ ಏನು ಅಂತ ಹೇಳಿದರೆ ಅವರು ಜಮದಗ್ನಿ ಅಂತ ಹೇಳಿದರೆ ಉರಿಯುವ ಕೆಂಡದಾಗೆ ಕೋಪಿಷ್ಠರು. ಆ ಕೋಪಿಷ್ಠರಾಗಿ ಬಂದದ್ರಿಂದ ಅವರು ತನ್ನ ಮಕ್ಕಳನ್ನು ಕಡೆದು ಈಗ ಅವಳು ತನ್ನ ಪತಿವ್ರತೆಗೆ ಅಪಚಾರವನ್ನು ತಂದುಕೊಂಡಿದ್ದಾಳೆ ಅಂತ ಹೇಳುವ ಸ್ಥಿತಿಯನ್ನು ಕಲ್ಪನೆ ಮಾಡಿಕೊಂಡು ಅವಳ ತಲೆ ಕಡಿಬೇಕು ಅಂತ ಹೇಳುವಂತಹ ಸ್ಥಿತಿಯನ್ನು ಅವರು ಆಜ್ಞೆ ಮಾಡ್ತಾರೆ ಮಕ್ಕಳಿಗೆ. ಅವರಿಗೆ ಒಂದು 4-5 ಜನ ಮಕ್ಕಳಿದ್ದರು. ಆದರೆ ಅವರು ಯಾರೂ ಅದಕ್ಕೆ ಒಬ್ಬಲಿಲ್ಲ. ಕಡೆಯ ಮಗನಾದಂತಹ ಈ ಪರಶುರಾಮ ದೇವರೇ ದೇವರಾಗಿ ಅವತಾರ ಪರಶುರಾಮ ರೂಪದಲ್ಲಿ ಬಂದು ಅವರ ಮಗ ಆಗಿದ್ದರು. ಅವರು ಏನು ಮಾಡ್ತಾರೆ? ತಂದೆಯ ಮಾತನ್ನು ಪಾಲನೆ ಮಾಡ್ತಾರೆ. ಈ ರೇಣುಕಾಂಬೆ ಅಂತ ಹೇಳುವವರ ಕುತ್ತಿಗೆ ಅಂದರೆ ಹೆತ್ತ ತಾಯಿಯ ಕುತ್ತಿಗೆಯನ್ನು ಅವರು ತೆಗಿತಾರೆ. ತೆಗೆದಾದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ, ನಿನಗೆ ಏನು ಬೇಕು ವರ ನಾನು ಕೊಡ್ತೇನೆ ಅಂಥೇಳಿ ಅವರ ತಂದೆಯವರು ಪಿತೃವಾಕ್ಯ ಪಾಲನೆ ಮಾಡಿದ್ದಕ್ಕಾಗಿ ಇವರಿಗೆ ವರವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಏನು ಅಂತ ಹೇಳಿದರೆ, ಪರಶುರಾಮ ದೇವರು ನಮ್ಮ ತಾಯಿಯನ್ನು ಬದುಕಿಸಿ ಕೊಡಿ ಅಂತ ಹೇಳುವಂತಹ ಒಂದು ವಿಚಾರವನ್ನು ಅಲ್ಲಿ ಇಡ್ತಾರೆ. ಕಡೆಗಾಗುವಾಗ ಅವರನ್ನು ಬದುಕಿಸಿಯೂ ಕೊಡ್ತಾರೆ. ಆ ಸಂದರ್ಭದಲ್ಲಿ ಏನು ಅಂತ ಹೇಳಿದರೆ, ಅದು ಸ್ತ್ರೀ ಹತ್ಯಾ ದೋಷಕ್ಕೆ ಒಳಗಾದಂತಹ ಸ್ಥಿತಿಯಲ್ಲಿ ಅವರಿಗೆ ಆ ದೋಷ ಪರಶುರಾಮ ದೇವರಿಗೆ ಎಲ್ಲಿ ಹೋದರೂ ಅದನ್ನು ಕಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆ ಸಂದರ್ಭ, ಆ ಕಾಲಘಟ್ಟದಲ್ಲಿ ಚಂದ್ರಗುತ್ತಿ ಅಂತ ಹೇಳುವಂತಹ ಒಂದು ಕ್ಷೇತ್ರ ಇದೆ. ಕ್ಷೇತ್ರ ನಂತರ ಆಗಿದ್ದು ಆ ಜಾಗದಲ್ಲಿ ಬಂದು ಅವರು ಆ ತಲೆ ಕಡಿದ ಕೊಡಲಿಯನ್ನು ತೊಳೆದಾಗ ಆ ದೋಷಗಳೆಲ್ಲ ಆ ಜಾಗದಲ್ಲಿ ಬಿಟ್ಟೋಯ್ತು. ಆ ಸಂದರ್ಭದಲ್ಲಿ ಈ ರೇಣುಕಾಂಬೆಯ ಏನು ಸ್ಥಿತಿ ಉಂಟು ಅಲ್ಲಿ ಅದನ್ನು ಪ್ರತಿಷ್ಠಾ ರೂಪದಲ್ಲಿ ಆರಾಧನೆಗೆ ಒಳಪಡಿಸುವಂತಹ ಒಂದು ವಿಶೇಷ ಕ್ಷೇತ್ರವಾಗಿ ಬದಲಾವಣೆಗೊಂಡು ಬಂತು. ಅದು ಈಗ ಸೊರಬ ಶಿವಮೊಗ್ಗ ಮಧ್ಯದಲ್ಲಿ ಅದು ಚಂದ್ರಗುತ್ತಿ ಅಂತ ಹೇಳುವಂತಹ ಒಂದು ಸ್ಥಿತಿಯ ಜಾಗ ಆಗಿ ಉಂಟು. ಈ ಹಿಂದೆ ಈ ಸುಳ್ಯದಲ್ಲಿ ಅರಮನೆ ಇತ್ಯಾದಿಗಳೆಲ್ಲ ಇದ್ದು ಅರಸು ಮನೆತನದವರು ಇಲ್ಲಿ ಆಳ್ತಾ ಇದ್ದರು, ಜೈನರಾಗಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿಂದ ಸೊರಬದಿಂದ ಒಂದು ಪಾಲು ಚಂದ್ರಗುತ್ತಿಯಿಂದ ಒಂದು ಹುಡುಗಿಯನ್ನು ಇಲ್ಲಿ ಸುಳ್ಯ ಅರಮನೆಗೆ ತಂದಂತಹ ಒಂದು ಸ್ಥಿತಿಯ ಲಕ್ಷಣ ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದದ್ದು. ಇಲ್ಲಿ ಆ ಹುಡುಗಿಯನ್ನು ಬರುವಾಗ ಅವರಲ್ಲಿ ಅಳಿಯ ಕಟ್ಟು ಅಂತ ಹೇಳುವಂತಹ ಒಂದು ಇದೇನಿದೆ ಪದ್ಧತಿ, ಆ ಪ್ರಕಾರವಾಗಿ ಆ ಹುಡುಗಿಯನ್ನು ತರುವಾಗ ಹುಡುಗಿಯ ಒಟ್ಟಿಗೆ ಅಥವಾ ಅಲ್ಲಿಂದ ಆ ದೇವರನ್ನು ಈ ಜಾಗಕ್ಕೆ ಬಂತು ಅಂತ ಹೇಳುವಂಥ ಸ್ಥಿತಿಯಲ್ಲಿ ಅವರು ಇಲ್ಲಿ ಒಂದು ಗುಡಿ ಗೋಪುರಗಳನ್ನು ಕಟ್ಟಿ ಅಲ್ಲಿ ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡ್ತಾ ಇದ್ದರು. ಅದು ವಿಶೇಷವಾಗಿ ನಮಗೆ ಈ ಜಾಗದಲ್ಲಿ ಅದು ಕಂಡು ಬಂದಿದೆ. ಅದರ ಲಕ್ಷಣಗಳೆಲ್ಲ ಇಲ್ಲಿ ಒಂದು ಧ್ವಜಸ್ತಂಭವೋ ಗುಡಿಯ ಕ್ಷೇತ್ರವೋ ಹಾಗೆಯೇ ಈ ಕ್ಷೇತ್ರವಾಸಿಯಾದ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಮೂಲ ಬ್ರಹ್ಮರು ಬೇರೆ ಕಡೆ ಇದ್ದು ಅಲ್ಲಿಂದ ಆ ದೇವರನ್ನು ಈ ಸಂದರ್ಭದಲ್ಲಿ ಕರೆಸಿ ಉತ್ಸವಗಳೆಲ್ಲ ನಡೀತಾ ಇತ್ತು ವಿಜೃಂಭಣೆಯಿಂದ. ಕಾಲಕ್ರಮೇಣ ಅರಸು ಮನೆತನಗಳೆಲ್ಲ ಬಿದ್ದು ಹೋಗಿ ಅಥವಾ ಆ ಆಳ್ವಿಕೆ ಎಲ್ಲ ಕಡಿಮೆ ಆಗಿ ನಂತರ ಈ ಕ್ಷೇತ್ರವು ಅದು ಅಳಿದುಳಿದ ಸ್ಥಿತಿಗೆ ಬಂದು ತಲುಪಿತು. ಆವಾಗ ಈ ಒಂದು 250-300 ವರ್ಷದ ಹಿಂದೆ ಈ ಕ್ಷೇತ್ರ ನೆಲಸಮವಾಗಿ ಬರುವಂತಹ ಖಾಲಿ ಆ ಗುಡಿಗೋಪುರಗಳು ಇದ್ದ ಜಾಗದಲ್ಲಿ ಒಂದು ಫೌಂಡೇಶನ್ ಮಾತ್ರ ಕಂಡದ್ದು, ಬೇರೆ ಏನಿಲ್ಲ. ಅದು ಕ್ರಮೇಣವಾಗಿ ನಮ್ಮ ಈ ಕುರುಂಜಿ ಅವರ ಸಂತತಿಗೆ, KVG ಅವರ ಸಂತತಿಗೆ ಅದು ಆ ಜಾಗ ಬಂತು. ಬಂದದ್ರಿಂದ ಅವರೊಳಗೆ ಅವರ ಹಿರಿಯರು
ಈ ಜಾಗದಲ್ಲಿ ಇಂಥವರೇ ಹೀಗೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕಾದಂತಹ ಸ್ಥಿತಿ ಬರ್ತದೆ, ಮಾಡಬೇಕು ಅಂತೇಳಿ ಶಾಸನ ರೂಪದಲ್ಲಿ ನಮಗೆ ತಾಲೂಕು ಆಫೀಸ್ನಲ್ಲಿ ರೆಕಾರ್ಡ್ಲಿಯಾಗಿ ಸಿಕ್ಕಿದೆ ಸರಿ. ನೋಡುವಾಗ. ಆದರೆ ಆ ಕರ್ತವ್ಯಗಳನ್ನು ಕೆ ವಿ ಜಿ ಅವರು ಇರುವಾಗ ಮಾಡಿರಲಿಲ್ಲ. ಕ್ರಮೇಣ ಅದು ಈ ರೀತಿಗೆ ತೊಂದರೆಗಳು ಮೇಲೆ ತೊಂದರೆಗಳು ಬಂದ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಏನಾದರೂ ಮಾಡಬೇಕು ಅಂತ ಹೇಳುವಂತಹ ಸ್ಥಿತಿಯನ್ನು ತಲುಪಿದ್ರವರು. ಹಾಗೆ ತಲುಪಿದಾಗ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಇದಕ್ಕಿಂತ ಮೊದಲು ಈ ಕ್ಷೇತ್ರ ಸಂಬಂಧವಾಗಿ ಪಕ್ಕದಲ್ಲಿರುವಂತಹ ತೋಟದವರು ಬ್ರಾಹ್ಮಣರಾಗಿದ್ದು ಅವರು ಅನಂತ ಪದ್ಮನಾಭ ದೇವರನ್ನು ಮನೆಯ ಸ್ಥಿತಿಯಲ್ಲಿ ಆಚಾರ ವಿಚಾರಗಳಿಂದ ಕೂಡಿ ಅದನ್ನೆಲ್ಲ ನಡೆಸ್ಕೊಂಡು ಉತ್ಸವಾದಿಗಳನ್ನು ಅವರು ಬರ್ತಾಯಿದ್ರು ಅವರ ಮನೆಯಲ್ಲಿ ಮಾತ್ರ. ಹಾಗಾಗಿ ಈ ಕ್ಷೇತ್ರ ಪಾಳು ಬಿದ್ದು ಎಷ್ಟೋ ಒಂದು 250-300 ವರ್ಷ ಹೋದದ್ರಿಂದ ಇದು ಅವರದೇ ಅನಂತ ಪದ್ಮನಾಭ ದೇವಸ್ಥಾನ ಆಗಿರಬಹುದು, ಆಗಿದೆ ಅಂತ ಹೇಳುವ ಜನರ ಮಾತಿನಲ್ಲಿ ಅದು ಅವರ ಮನಸ್ಸಿಗೆ ಅಚ್ಚಳಿಯದೆ ಹಾಗೆ ಅದು ಮುಂದುವರಿತಾ ಇತ್ತು. ಇಲ್ಲಿ ಈ ಬಗ್ಗೆ ಒಂದು 10-15 ಪ್ರಶ್ನೆಗಳೆಲ್ಲ ನಡೆದು ಯಾರೂ ಅದನ್ನು ಸರಿಯಾಗಿ ವಿಮರ್ಶೆ ಮಾಡದೇ ಹೋಗಿದ್ದರಿಂದ ನಮಗೂ ಒಂದು ಆ ಪ್ರಶ್ನೆಯಲ್ಲಿ ಭಾಗಿಯಾಗುವ ಅವಕಾಶ ಬಂದು ಒದಗಿದ್ದರಿಂದ ನಾವಿಲ್ಲಿ ಬಂದು ಪ್ರಶ್ನೆ ಇಟ್ಟಾಗ ಇದು ದೇವರ ಸಾನ್ನಿಧ್ಯ ಅಲ್ಲ, ದೈವ ಸಾನ್ನಿಧ್ಯಗಳು ಆಲಡೆಯ ರೂಪವಾಗಿ ಇಲ್ಲಿ ಇದ್ದದ್ದು. ಆಲಡೆ ಅಂತ ಹೇಳುವುದಕ್ಕೆ ಇಲ್ಲಿ ದೇವರಿಗೆ ಪರಿವಾರ ದೊಡ್ಡದು, ಅದನ್ನು ನಾವು ಆಲಡೆ ಅಂತ ಹೇಳ್ತೇವೆ. ದೈವಗಳು ದೇವರ ಕೆಳಗೆ ಬರುವಂಥದ್ದು ಅದೆಲ್ಲ ವಿಜೃಂಭಣೆ ಇತ್ತು, ನಡೀತಾ ಇತ್ತು ಅಂತ ಹೇಳುವ ಸ್ಥಿತಿಯೆಲ್ಲ ನಮಗೆ ಒಂದು ಗೋಚರಕ್ಕೆ ಬಂದು ನಾವು ಆ ಒಂದು ಏನು ಪೂರ್ವಸ್ಥಿತಿ ಉಂಟು ಆ ದೇವರ ಮೂಲಬಿಂಬ ಅಲ್ಲೇ ಉಂಟು. ಆ ಪರಿಸರದಲ್ಲಿ ಇದ್ದದ್ದನ್ನು ಒಂದು 2-3 ಸಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರೆಲ್ಲ ಎತ್ತಿಕೊಂಡು ಹೋಗಿದ್ದಾರೆ. ಆದರೂ ಇಲ್ಲಿ ಪ್ರಚಲಿತವಾಗಿ ಇದ್ದದ್ದು ಏನು ಅಂತ ಹೇಳಿದರೆ ಇದು ಅನಂತ ಪದ್ಮನಾಭ ದೇವರೇ ಅಂತೇಳಿ. ಆದರೆ ನಮ್ಮಲ್ಲಿ ಈ ವಿಚಾರವಾಗಿ ತುಂಬ ಚರ್ಚೆಗಳೆಲ್ಲ ನಡೆದು ಅವರ ಒಂದು ಚಾಲೆಂಜ್ ಅಥವಾ ಮನೋಸ್ಥಿತಿಯಲ್ಲಿ ನೀವು ತಯಾರಿದ್ದರೆ ನಾವು ಆ ಬಿಂಬವನ್ನು ತೆಗೆಸಿಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳುವ ಸ್ಥಿತಿಗೆ ತಲುಪಿ ಮಾತು ನಂತರ ಅದರ ಶೋಧನೆಗೆ ಹೊರಟಾಗ ಆ ದೇವರು ಸಿಕ್ಕಿದ್ದಾರೆ. ಅದಕ್ಕೆ ಪವಾಡ ಸ್ವರೂಪ ರೀತಿಯಲ್ಲಿ 1 ವರ್ಷದಲ್ಲಿ ಅದಕ್ಕೆ ಬೇಕಾದ ಗುಡಿ ಶಿಲಾಮಯ ಗೋಪುರಗಳನ್ನೆಲ್ಲ ಮಾಡಿ ಅವರು ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡಿಕೊಂಡು ಇರ್ತಾರೆ. ಎಸ್, ನನ್ನ ಜೊತೆಗೆ ಇವಾಗ ಗುತ್ಯಮ್ಮ ದೇವಿ ದೇವಸ್ಥಾನದಲ್ಲಿ ನಾವು ಅವತ್ತು ಬರೋದಕ್ಕೆ ಇವತ್ತು ಬರೋದಕ್ಕೆ ಕೇವಲ ಗುತ್ಯಮ್ಮ ದೇವಿ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಸಂಪೂರ್ಣವಾಗಿ ನಮ್ಮ ಚಾನೆಲ್ಗೆ ಒಂದು ಸಾಕಾರವನ್ನು ಕೊಡ್ತಿರುವಂಥ ವ್ಯಕ್ತಿಯಲ್ಲಿ ಶ್ರೀಯುತ ಉಜ್ವಲ್ ಊರ್ಬೈಲ್ ಅವರು ಕೂಡ ಒಬ್ಬರು. ಸರ್ ನಮಸ್ತೆ, ನೀವು ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ. ಓಕೆ, ನಿಮ್ಮ ಜೀವನಕ್ಕೆ ಈ ಗುತ್ಯಮ್ಮ ದೇವಿಯ ಶಕ್ತಿ ಎಷ್ಟಿದೆ, ಹಾಗೆಯೇ ಇಂಥ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಮಾಡಿರೋದರ ಬಗ್ಗೆ RP ಸರ್ ಬಗ್ಗೆ ನೀವೇನು ಹೇಳ್ತೀರಿ? ಈ ಕ್ಷೇತ್ರದ ಇತಿಹಾಸವನ್ನು ಎಲ್ಲರೂ ಮಾತಾಡಿದರು. ಇಂಥ ಒಂದು ಜನರನ್ನು ಭಕ್ತರನ್ನು ಸೇರಿಸುವಲ್ಲಿ ಅವರ ಕರ್ತವ್ಯ ದೊಡ್ಡದಿದೆ. ಆ ದೇವಿ ಅವರ ಮೂಲಕವಾಗಿ ಈ ಕ್ಷೇತ್ರದ ನಿರ್ಮಾಣವನ್ನು ಮಾಡಿಸಿಕೊಂಡಿದ್ದಾರೆ. ಅವರ ಬಗ್ಗೆ ನಿಮ್ಮ ಒಂದು ಹೆಮ್ಮೆಯ ಮಾತುಗಳೇನು? ಗುತ್ಯಮ್ಮ ದೇವಿ ನಿಮಗೆ ಕೊಟ್ಟಿರುವಂಥ ಆಶೀರ್ವಾದ ಎಂತಹದ್ದು ಅಂತ ನಾನು ಒಂದು ಮಾತಲ್ಲಿ ಹೇಳಬೇಕಂತಂದರೆ, ಡಾಕ್ಟರ್ ರೇಣುಕಾ ಪ್ರಸಾದ್ ಸರ್ ಅವರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇದು ಇಡೀ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳ ಮೇಲೆ ಇರುವಂಥದ್ದು. ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಆ ಪ್ರೀತಿ, ವಿಶ್ವಾಸ, ನಂಬಿಕೆಗಳೇ ಇವತ್ತು ನಮ್ಮನ್ನು ಡಾಕ್ಟರ್ ರೇಣುಕಾ ಪ್ರಸಾದ್ ಸರ್ ಒಟ್ಟಿಗೆ ಯಾವತ್ತೂ ಅವರ ಕೈ ಬಿಡದಂತೆ ನಾವು ಒಟ್ಟಿಗೆ ನಿಲ್ಲುವಂಥ ಒಂದು ಮಾಡಿದೆ ಅಂತ ಹೇಳ್ಬೋದು. ಅದೇ ಈ ಗುತ್ಯಮ್ಮ ದೈವನ ಒಂದು ಅನುಗ್ರಹದಲ್ಲೇ, ಅದರ ಒಂದು ಶಕ್ತಿಯಲ್ಲೇ ನಾವಿವತ್ತು ಅವರ ಒಂದು ಆದೇಶದಂತೆ, ಗುತ್ಯಮ್ಮ ದೈವದ ಆದೇಶದಂತೆ ನಾವಿವತ್ತು ಡಾಕ್ಟರ್ ರೇಣುಕಾ ಪ್ರಸಾದ್ ಸರ್ ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ. ಯಾಕಂದರೆ ಅದರ ಶಕ್ತಿ ಅದು ನಮಗೆ ಮಾತ್ರ ಅದರ ಒಂದು ಅನುಭವ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ದೃಷ್ಟಿಯಲ್ಲಿ ಬರೀ ನಮ್ಮ ಇಡೀ ಸಿಬ್ಬಂದಿಗಳು ಇವತ್ತು ಒಂದು ಎಲ್ಲ ಸಿಬ್ಬಂದಿಗಳು, ಇದು ಕೇವಲ ರೇಣುಕಾ ಪ್ರಸಾದ್ರಲ್ಲ, ಇದು ಎಲ್ಲ ನಮ್ಮದು. ಅಂದರೆ ಅವರದ್ದು ಅಂತ ಹೇಳುವಂಥ ಭಾವನೆಯೇ ಇಲ್ಲ ಇಲ್ಲಿ ಇದು ನಮ್ಮದು ಅಂತ ಹೇಳುವಂಥ ಭಾವನೆಯಲ್ಲಿ ನಾವು
ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ಒಟ್ಟು ಸೇರಿ ಈ ಒಂದು ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಒಂದು ಸಂಸ್ಥೆ ಅಭಿವೃದ್ಧಿಯಾಗಲಿ ಅಥವಾ ಈ ಒಂದು ದೇವಸ್ಥಾನ ಅಂದರೆ ದೇವರು ಮತ್ತು ದೈವ ಎರಡೂ ಇಲ್ಲಿ ಒಟ್ಟಿಗೆ ಇದೆ. ಈ ದೇವಸ್ಥಾನದ ಇದರಾಗಲಿ ಇದೆಲ್ಲದಲ್ಲೂ ನಮ್ಮ ಎಲ್ಲ ಸಿಬ್ಬಂದಿಗಳ ಒಂದು ಒಗ್ಗೂಟಿಗೆಯಲ್ಲಿ ಮತ್ತು ಒಟ್ಟಾಗಿ ನಾವು ಕೆಲಸ ಮಾಡುವ ಕಾರಣವೇ ಈ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಯಾಕಂದರೆ ಇವತ್ತು ನಮ್ಮ ಸಂಸ್ಥೆ ಕೂಡ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಒಳ್ಳೆ ರೀತಿಯ ಅಡ್ಮಿಷನ್ಗಳು ಪ್ರತಿಯೊಂದು ಒಳ್ಳೆಯದಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ನಮಗೆ ಆ ಉದ್ಯಮ ದೇವರ ಒಂದು ಅನುಗ್ರಹ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಗುತ್ಯಮ್ಮದೇವಿ ದೇವಸ್ಥಾನದಲ್ಲಿ ನಾನಿರುವಾಗ ಈ ಕ್ಷೇತ್ರದ ಧರ್ಮದರ್ಶಿಗಳು ಡಾಕ್ಟರ್ ಕೆ ವಿ ರೇಣುಕಪ್ರಸಾದ್ರವರ ಮಕ್ಕಳು ನನ್ನ ಜೊತೆಗಿದ್ದಾರೆ. ಶ್ರೀಯುತ ಮೌರ್ಯ ಕುರುಂಜಿ ಹಾಗೆಯೇ ಅಭಿಜ್ಞಾ ಅವರು, ಇಬ್ಬರಿಗೂ ನಮಸ್ತೆ. ಇದು ತುಂಬ 100 ವರ್ಷ ಹಿಂದೆ ಇದ್ದ ಟೆಂಪಲ್ ದೇವಸ್ಥಾನ. ಅದನ್ನು ನಮ್ಮ ತಂದೆಯವರು ರೆನೋವೇಟ್ ಮಾಡಿ ಈಗ 5 ವರ್ಷದಿಂದ ಇದು ವರ್ಷಕ್ಕೆ ಒಮ್ಮೆ ಓಪನ್ ಆಗುವಂಥ ದೇವಸ್ಥಾನ. ಎಲ್ಲರೂ ವರ್ಷಕ್ಕೆ ಒಮ್ಮೆ ಆದರೂ ಒಂದು ಪ್ರಯತ್ನ ಪಟ್ಟು ಇಲ್ಲಿ ಬಂದು ಒಮ್ಮೆ ಹೋಗಬೇಕು, ಭಕ್ತಿಯಿಂದ ಏನೆಲ್ಲ ಅನ್ಸ್ಕೊಂಡು ಪ್ರಸಾದ ಊಟ ಮಾಡ್ಕೊಂಡು ಹೋಗ್ಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂದೆಯವರು ಆಲ್ಮೋಸ್ಟ್ ಏನೆಲ್ಲ ಬೇಕಲ್ಲಿ ಮಾಡಿದ್ದಾರೆ ಫೆಸಿಲಿಟೀಸ್. ಬಟ್ ಅದೇ ನೀವು ಕೇಳಿದಾಗೆ ಮುಂದೆ ಏನಾದರೂ ಆಸ್ ಕಿಡ್ಸ್ ನಾವೇನು ಮಾಡಬೇಕಂದ್ರೆ ಎನಿ ಸಪೋರ್ಟ್ ನೀಡೆಡ್ ವಿ ಆರ್ ರೆಡಿ. ಅದೇ ವಿ ಆರ್ ಪ್ರಿಪೇರ್ಡ್ ಫಾರ್ ಇಟ್. ಬಟ್ ನೀವು ಹೇಳಿದಾಗೆ ಇಲ್ಲಿ ರೂಫ್ ಟಾಪ್ ಇದೆ, ಅಲ್ಲಿ ಕಲ್ಲಲ್ಲಿ ಫುಲ್ ಕಟ್ಸಿದ್ದಾರೆ, ಸುತ್ತಮುತ್ತ ಗಾರ್ಡನ್ ಇದೆ, ಎಲ್ಲ ಇದೆ. ಬಟ್ ಏನಾದರೂ ಇದ್ದರೆ ವಿ ಆರ್ ದೇರ್ ಟು ಸಪೋರ್ಟ್. ಎಲ್ಲರ ಸಪೋರ್ಟ್ ಇದ್ದರೂ ಅಲ್ಟಿಮೇಟ್ ಶಕ್ತಿ ದೇವರೇ. ಪ್ರೀತಿ ಭಕ್ತಿಯಿಂದ ಕಟ್ಟಿರೋಂಥ ದೇವಸ್ಥಾನ. ಬಟ್ ಇದೆಲ್ಲ ಆಗಿರೋದು ದೇವಿಯ ಮಹಾತ್ಮೆ. ಇಷ್ಟು ಬೇಗ ಕಟ್ಟಿದ್ರು, ಅದನ್ನೆಲ್ಲ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದರೆ ಕೂಡ ಅದೆಲ್ಲ ದೇವಿ ಶಕ್ತಿನೇ. ನಮ್ಮ ಕೈಯಲ್ಲಿ ಏನೇ ಮಾಡಿಸ್ಬೇಕು ಅಂತ ಇದ್ರೂ ಅದೆಲ್ಲ ದೇವರಿಂದನೇ ಆಗೋದು. ನೀಲೇಶ್ವರಿಂದ ಬಾರ್ಕೂರ್ವರೆಗೆ ಇದೊಂದು ಪರಶುರಾಮ ಸೃಷ್ಟಿಯ ಕ್ಷೇತ್ರ ಅಂತ ಉಲ್ಲೇಖ ಇದೆ. ಈ ಕ್ಷೇತ್ರಕ್ಕೆ ತುಳುನಾಡು ಅನ್ನತಕ್ಕಂಥ ಪರಂಪರೆಯಿಂದ ತುಳು ಭಾಷಿಗರು ಇರತಕ್ಕಂಥ ಪ್ರದೇಶ. ಇಲ್ಲಿ ಜನಪದೀಯವಾಗಿ ನಂಬಿಕೆಗಳ ಆರಾಧನೆಗಳಿಗೆ ಹೆಚ್ಚು ಮಹತ್ವ ಇರ್ತದೆ. ಯಾಕಂದರೆ ನಿರಕ್ಷರ ಕುಕ್ಷಿಗಳಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ದೈವ ಮತ್ತು ದೇವರ ಸಾಕ್ಷಾತ್ಕಾರವನ್ನು ಪಡೆದವರು ಕಲ್ಲಿನ ಮುಖಾಂತರ, ನಂಬಿಕೆಯ ಮುಖಾಂತರ. ಹಾಗೆ 10 ನಂಬಿಕೆಗಳ ಆರಾಧನೆಯಲ್ಲಿ ಇಲ್ಲಿಯ ವಿಶಿಷ್ಟವಾಗಿರ್ತಕ್ಕಂಥ 2 ಪರಂಪರೆಗಳು, ಒಂದು ದೈವಾರಾಧನೆ ಮತ್ತು ನಾಗಾರಾಧನೆ. ಇದು ಜಗತ್ತಿನಲ್ಲಿ ಎಲ್ಲೂ ಸಿಗದೇ ಇರತಕ್ಕಂಥ ಆರಾಧನೆಯ ಪದ್ಧತಿಗಳಿಲ್ಲಿದ್ದಾವೆ. ನಾಗಾರಾಧನೆಯನ್ನು ಆಗಮಶಾಸ್ತ್ರೋಕ್ತವಾಗಿ ಮಾಡಿದರೆ, ದೈವಾರಾಧನೆಯನ್ನು ಜನಪದೀಯವಾಗಿ ನಡವಳಿಕಾ ಶಾಸ್ತ್ರದ ಆಧಾರದಲ್ಲಿ ನಂಬ್ಕೊಂಡು ಬರ್ತೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಉಲ್ಲೇಖದಲ್ಲಿರ್ತಕ್ಕಂಥ ದೈವಗಳು ಇವತ್ತು 1400 ದೈವಗಳ ಉಲ್ಲೇಖಗಳಿದ್ದಾವೆ. ಅದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆ ದೇವಿ ಶಕ್ತಿಯ ಆರಾಧನೆಯಲ್ಲಿರ್ತಕ್ಕಂಥ ಧೂಮಾವತಿ ಇರ್ಬೋದು, ಶಿವಸಂಭೂತವಾಗಿರ್ತಕ್ಕಂಥ ದೈವಗಳು ಅನ್ನತಕ್ಕಂಥ ನಂಬಿಕೆಗಳಿರ್ತಕ್ಕಂಥ ದೈವಗಳು ಒಂದಷ್ಟಿದ್ದಾವೆ. 2 ವ್ಯಕ್ತಿಗಳಾಗಿ ಸಮಾಜದಲ್ಲಿ ಇತಿಹಾಸ ಪುರುಷರಾಗಿ ದೈವಗಳಾಗಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಹಾಗಾಗಿ ಕೋಟಿ ಚೆನ್ನೈ ಇರ್ಬೋದು, ಕೋಡದಬ್ಬು ದೈವಗಳು, ಅದು ಸಾಮಾಜಿಕ ನ್ಯಾಯಗಳ ಕಾರಣಕ್ಕೋಸ್ಕರ ದೈವಗಳಾದರು ಅನ್ನತಕ್ಕಂಥ ಪ್ರತೀತಿಗಳಿದ್ದಾವೆ. 3ನೇದು ಸ್ಥಾನಕ್ಕೆ ಜಾಗಕ್ಕೆ ಸರಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥ ದೈವಗಳು, ಜಾಗದ ಶಕ್ತಿ ಆಧಾರದಲ್ಲಿ ಕೊಡಮನಿ ಪ್ರದೇಶದಲ್ಲಿ ಉದ್ಭವ ಆಗಿರ್ತಕ್ಕಂಥ ದೈವ, ಜಾರ ಅನ್ನತಕ್ಕಂಥ ಪ್ರದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೈವ, ಜಾರಂದಾಯ ಅನ್ನತಕ್ಕಂಥ ದೈವಗಳ ಉಲ್ಲೇಖಗಳನ್ನು ಕಾಣ್ತೀವಿ.
ಅದೇ ರೀತಿಯಲ್ಲಿ ರಾಜ ಪರಂಪರೆಯ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ದೈವಗಳಲ್ಲಿ ಗುತ್ಯಮ್ಮ ದೇವಿಯು ಒಂದು. ಸುಮಾರು 500 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಪ್ರದೇಶದಲ್ಲಿ ಬೇರೆ ಬೇರೆ ತನ್ನ ಗಣಗಳನ್ನು ಇಟ್ಕೊಂಡು ಬಂದು ಈ ಜಾಗದಲ್ಲಿ ಉಂಟಾಗಿರ್ತಕ್ಕಂಥ ದೈವದ ಪ್ರತೀತಿಯಲ್ಲಿ ಗುತ್ಯಮ್ಮ ದೈವವು ಒಂದು. ನನಗೆ ಅನಿಸ್ತದೆ ನಮ್ಮ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಇರತಕ್ಕಂಥ ಕೆಲವು ದೈವಗಳಿದ್ದಾವೆ, ಆ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ದೈವಗಳು, ಅದರಲ್ಲಿ ಗುತ್ಯಮ್ಮವು ಒಂದು. ಯಾವ ದೈವವು ಯಾವ ಪ್ರದೇಶದಲ್ಲಿ ಉಂಟಾಗುತ್ತಾ ಅಲ್ಲಿರ್ತಕ್ಕಂಥ ಗಣಗಳಿಗೆ ತನ್ನ ಸ್ಥಾನವನ್ನು ಕೊಡ್ತಕ್ಕಂಥದ್ದು ನಂಬಿಕೆಯಲ್ಲಿ ಇದ್ದಾವೆ, ತುಳುನಾಡಿನ ಪರಂಪರೆಯಲ್ಲಿದ್ದಾವೆ. ಹಾಗಾಗಿ ಇಲ್ಲಿ ಗುತ್ಯಮ್ಮ ಇದೆ, ಧೂಮಾವತಿ ಇದೆ, ಸಿರಿದೈವಗಳಿದ್ದಾವೆ. ಹೀಗೆ ಬೇರೆ ಬೇರೆ ದೈವಗಳ ಶಕ್ತಿಯ ಜೊತೆಗೆ ಇಲ್ಲಿ ಗುತ್ಯಮ್ಮ ಆಗಿದೆ. ಇದು 500 ವರ್ಷಗಳಿಂದ ಆರಾಧನೆ ಮಾಡಿರ್ತಕ್ಕಂಥ ಗುತ್ಯಮ್ಮ ದೈವದ ಇಲ್ಲಿ ಅಜೀರ್ಣಾವಸ್ಥೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಸುಳ್ಯದ ದೊಡ್ಡದಾಗಿರ್ತಕ್ಕಂಥ ಮನೆತನ ಕುರುಂಜಿ ಮನೆತನ, ಸುಳ್ಯವನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಶಿಲ್ಪಿ ಇರ್ತಕ್ಕಂಥ ಕುರುಂಜಿಯವರ ಮನೆತನಕ್ಕೆ ವೆಂಕಟರಮಣ ಕುರುಂಜಿಯವರಿಗೆ ಬರುತ್ತೆ. ಅವರ ಮನೆಯ ಭಾಗದಲ್ಲೇ ಇರತಕ್ಕಂಥ ಈ ಪ್ರದೇಶವನ್ನು ಕಳೆದ 5 ವರ್ಷಗಳ ಹಿಂದೆ ರೇಣುಕಾ ಪ್ರಸಾದ್ ಅವರು ಅಭಿವೃದ್ಧಿ ಮಾಡೋದರ ಮುಖಾಂತರ ಯಾವ ಅಜೀರ್ಣಾವಸ್ಥೆಯಲ್ಲಿರ್ತಕ್ಕಂಥ ದೈವ ಗುತ್ಯಮ್ಮ ಇದೆಯೋ, ಪರಿವಾರ ದೈವಗಳಿದೆಯೋ ಅದಕ್ಕೆ ಸ್ಥಾನವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಅದಕ್ಕೆ ಉತ್ಸವಗಳನ್ನು ಮಾಡಿದ್ದಾರೆ. ನಮ್ಮ ನಂಬಿಕೆಗಳು, ತುಳುನಾಡಿನ ನಂಬಿಕೆಗಳು, ದೈವ ಅಜೀರ್ಣಾವಸ್ಥೆ ಹೋದರೆ ಆ ಗ್ರಾಮ ಅಜೀರ್ಣಾವಸ್ಥೆಗೆ ಹೋಗ್ತದೆ. ದೈವ ಅಜೀರ್ಣಾವಸ್ಥೆಯಲ್ಲಿ, ದೈವ ಕ್ಷೇತ್ರಗಳು ಅಜೀರ್ಣಾವಸ್ಥೆಯಲ್ಲಿದ್ದರೆ ಆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ದೈವಸ್ಥಾನ ನಿರ್ಮಾಣ ಆದಮೇಲೆ ಒಂದಷ್ಟು ಈ ಭಾಗದ ಅಭಿವೃದ್ಧಿ ಕಾರ್ಯಗಳಾಗಿದೆ. ಕಾಂತಮಂಗಲದ ರಸ್ತೆ ಅಭಿವೃದ್ಧಿ ಆಗಿದೆ, ಬಾಕುಳದ ರಸ್ತೆಗಳಾಗಿದ್ದಾವೆ. ಹಾಗಾಗಿ ಇದು ನಂಬಿಕೆಗೆ ಸಾಕ್ಷೀಭೂತ ಆಗಿದೆ. नमस्ते नारायण नमोस्ते मधुमेधव आरिण्ये नमो नमस्ते भूप्रलोचन नान्ये दण्डमण्डविनाशिने रक्तबीजवरे देवी शुम्भासुरनाशिने अमरशुम्भविनाशिन्ये दैवस्य मदे नमः देवी देवी परं दोतं देवी देवी परं दिनं धर्मं देहि धनं देहि दुर्गामान्तरेहि मे सबत्रानुत्तेन्द्रानुत्तेन्द्रानुत्तेन्द्रा देवी देवी परं ज्ञामिह जगतं कुरु चण्डिकादुक्ताय नमः ओम या परिया महाकाली महालक्ष्मी महासरस्वती चंडिका दुर्गायै नमः प्रार्थनामर्पयामि ಬೇಕು ಅಂತ ಹೇಳಿ ಚಂಡಿಕಾ ದುರ್ಗಾ ಹೋಮದ ಸ್ವಸ್ತಿ ಶ್ರದ್ಧಾ ಮೇಧ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ಜೈಮೆ ಭವ್ಯವಾಹನ ಚಂಡಿಕಾ ದುರ್ಗಾ ಪರಮೇಶ್ವರಿ ಮನೋರ ಬಾಧಾರವಿಂದಕ್ಕೆ ಗೋವಿಂದ ಎಂದೆ ಗೋವಿಂದ.